ನೀವು ಮಹಿಳೆಯರಿಗೆ ನಿಮ್ಮ ಲೈಂಗಿಕ ಆಕರ್ಷಣೆಯನ್ನು ಹೇಗೆ ಹೆಚ್ಚಿಸಬಹುದು ಎಂಬುದನ್ನು ತಿಳಿಯಲು ಬಯಸುವಿರಾ? ನೀವು ಸರಿಯಾದ ಸ್ಥಳದಲ್ಲಿ. ಲೈಂಗಿಕ ಆಕರ್ಷಣೆಯು ಮಹಿಳೆಯರಿಗೆ ಲೈಂಗಿಕ ರೀತಿಯಲ್ಲಿ ಆಕರ್ಷಕವಾಗಿರುವ ಗುಣವಾಗಿದೆ. ಒಂದು ನಿರ್ದಿಷ್ಟ ಲೈಂಗಿಕ ಆಕರ್ಷಣೆಯು ಎಲ್ಲಾ ಮಹಿಳೆಯರಿಗೆ ಅದನ್ನು ಮಾಡದಿದ್ದರೂ ಹೆಚ್ಚಿನ ಮಹಿಳೆಯರು ಆಕರ್ಷಕವಾಗಿ ಕಾಣುವ ಲಕ್ಷಣಗಳಿವೆ. ಕೆಲವು ಪುರುಷರು ಈ ಕೆಲವು ಗುಣಲಕ್ಷಣಗಳನ್ನು ಸ್ವಾಭಾವಿಕವಾಗಿ ಹೊಂದಿದ್ದರೆ ಇತರರು ಅವುಗಳನ್ನು ಸಾಧಿಸಲು ಕೆಲಸ ಮಾಡಬೇಕಾಗುತ್ತದೆ. ಯಾವುದೇ ರೀತಿಯಲ್ಲಿ ನಿಮ್ಮ ಲೈಂಗಿಕ ಆಕರ್ಷಣೆಯನ್ನು ತೀವ್ರವಾಗಿ ಹೆಚ್ಚಿಸಲು ನಿಮಗೆ ಸಾಧ್ಯವಿದೆ. ಆದ್ದರಿಂದ ಮಹಿಳೆಯರು ಮಾದಕವಾಗಿ ಕಾಣುವುದನ್ನು ನೋಡೋಣ. ಪರಿಮಳ. ಕೊಲೆಗಾರ ಪರಿಮಳವನ್ನು ಹೊಂದಿರುವುದು ಸ್ವತಃ ಒಂದು ಚೀಟ್ ಕೋಡ್ ಆಗಿದೆ. ಒಳ್ಳೆಯ ವಾಸನೆಯನ್ನು ಹೊಂದಿರುವ ಪುರುಷನನ್ನು ಮಹಿಳೆಯರು ಸಂಪೂರ್ಣವಾಗಿ ಪ್ರೀತಿಸುತ್ತಾರೆ. ಮತ್ತು ಉತ್ತಮವಾದ ವಾಸನೆಯು ನಿಮ್ಮ ಲೈಂಗಿಕ ಆಕರ್ಷಣೆಯ ಒಂದು ಪ್ರಮುಖ ಭಾಗವಾಗಿದೆ, ಏಕೆಂದರೆ ಮಹಿಳೆಯರು ಸುಪ್ತವಾಗಿ ತಮ್ಮ ವಾಸನೆಯ ಸಂಕೇತಗಳ ಮೂಲಕ ಪುರುಷನ ಜೈವಿಕ ಹೊಂದಾಣಿಕೆಯನ್ನು ಪತ್ತೆಹಚ್ಚಲು ಸಾಧ್ಯವಾಗುತ್ತದೆ. ಹೆಚ್ಚು ಲೈಂಗಿಕವಾಗಿ ಆಕರ್ಷಕವಾದ ವಾಸನೆಯನ್ನು ಪಡೆಯಲು ನೀವು ಮುಖ್ಯವಾಗಿ ಬಳಸಬೇಕಾದ ಸೆಂಟ್ಗಳೆಂದರೆ ತಾಜಾ ಸಿಟ್ರಸ್ ಪರಿಮಳಗಳು, ಹಣ್ಣುಗಳು, ಸೀ ಸ್ಪ್ರೇ ಮತ್ತು ಸೀಡರ್, ಮತ್ತು ಶ್ರೀಗಂಧದ ಮರ, ಮೆಣಸು ಮತ್ತು ಸಿಹಿ ವೆನಿಲ್ಲಾದ ಸುಳಿವಿನೊಂದಿಗೆ ಮಸ್ಕಿ ಪರಿಮಳಗಳ ಟಿಪ್ಪಣಿಗಳು. ನೀವು ಅಗ್ಗದ ಬೆಲೆಯಲ್ಲಿ ಈ ಪರಿಮಳಗಳೊಂದಿಗೆ ಬಳಸಲು ಬಯಸುವ ಕೊಲೊನ್ಗಳು ಹ್ಯಾಲೋವೀನ್ ಮ್ಯಾನ್ ಎಕ್ಸ್ ಡೋಲ್ಸ್ ಗಾರ್ಬಾನಾ ದಿ ಒನ್ ಸ್ಟ್ರಾಂಗರ್ ವಿತ್ ಯು ಇಂಟೆನ್ಸಲಿ ಮತ್ತು ಕ್ಲಬ್ ಡಿನ್ಹುಯಿ ಇಂಟೆನ್ಸ್ ಮ್ಯಾನ್. ಮತ್ತು ನಿಮ್ಮ ದೇಹವನ್ನು ಕೀಟಗಳಿಂದ ಸೋಂಕುರಹಿತಗೊಳಿಸುವಂತೆ ಕಲೋನ್ ಅನ್ನು ಅನ್ವಯಿಸುವಾಗ ಅತಿಯಾಗಿ ಹೋಗಬೇಡಿ. ನೀವು 5 ಸ್ಪ್ರೇಗಳನ್ನು ಅನ್ವಯಿಸಬೇಕು, ಪ್ರತಿ ಕಿವಿಯ ಹಿಂದೆ 1, ನಿಮ್ಮ ಬಟ್ಟೆಯ ಕಾಲರ್ ಭಾಗದಲ್ಲಿ 2 ಮತ್ತು ನಿಮ್ಮ ಕುತ್ತಿಗೆಯ ಹಿಂಭಾಗದಲ್ಲಿ. ಅತಿಯಾಗಿ ಹೋಗದೆ ಮಹಿಳೆಯರು ನಿಮ್ಮ ಪರಿಮಳವನ್ನು ನಿಜವಾಗಿಯೂ ವಾಸನೆ ಮಾಡಬಹುದು ಎಂದು ಖಚಿತಪಡಿಸುತ್ತದೆ. ವಿಫ್ಟೇಪರ್ ದೇಹ ಪ್ರಕಾರ. ಮಹಿಳೆಯರಿಗೆ ಅತ್ಯಂತ ಆಕರ್ಷಕ ಮೈಕಟ್ಟು ಎಂದು ಅನೇಕ ಅಧ್ಯಯನಗಳ ಮೂಲಕ ಸಾಬೀತಾಗಿದೆ. ವಿಫ್ಟೇಪರ್ ದೇಹ ಪ್ರಕಾರವನ್ನು ವರ್ಕ್ ಔಟ್ ಮಾಡುವ ಮೂಲಕ ಮಾತ್ರ ಸಾಧಿಸಬಹುದು. ಅಗಲವಾದ ಭುಜಗಳು ಮತ್ತು ಕಿರಿದಾದ ಸೊಂಟದವರೆಗೆ ಲ್ಯಾಟ್ಗಳೊಂದಿಗೆ ಅಕ್ಷರವನ್ನು ಹೋಲುವ ಮುಂಡದ ಆಕಾರದಿಂದ ವ್ಯಾಖ್ಯಾನಿಸಲಾಗಿದೆ. ವಿಫ್ಟೇಪರ್ ಮಹಿಳೆಯರಿಗೆ ಕೇವಲ ಕಣ್ಣಿನ ಕ್ಯಾಂಡಿಗಿಂತ ಹೆಚ್ಚಿನದಾಗಿದೆ. ಇದು ಜೈವಿಕ ಫಿಟ್ನೆಸ್ಗೆ ಒಂದು ದೃಶ್ಯ ಸೂಚನೆಯಾಗಿದೆ. ದ್ವಿಆಕಾರದ ಮೈಕಟ್ಟು ಹೊಂದಿರುವ ವ್ಯಕ್ತಿಯನ್ನು ಸಾಮಾನ್ಯವಾಗಿ ಬಲವಾದ ಮತ್ತು ಆರೋಗ್ಯಕರ ಎಂದು ಗ್ರಹಿಸಲಾಗುತ್ತದೆ. ಕುಟುಂಬವನ್ನು ರಕ್ಷಿಸುವ ಮತ್ತು ಒದಗಿಸುವ ಸಾಮರ್ಥ್ಯದೊಂದಿಗೆ ಐತಿಹಾಸಿಕವಾಗಿ ಸಂಬಂಧಿಸಿದ ಗುಣಗಳು. ಈ ಮೈಕಟ್ಟು ಅಭಿವೃದ್ಧಿಪಡಿಸಲು ನಿರ್ದಿಷ್ಟ ಸ್ನಾಯು ಗುಂಪುಗಳ ಮೇಲೆ ಕೇಂದ್ರೀಕರಿಸುವ ತರಬೇತಿ ಮತ್ತು ಪೋಷಣೆಗೆ ಕಾರ್ಯತಂತ್ರದ ವಿಧಾನದ ಅಗತ್ಯವಿದೆ. ವಿಫ್ಟೇಪರ್ ಅನ್ನು ನಿರ್ಮಿಸುವುದು ಲ್ಯಾಟ್ಸ್ ಮತ್ತು ಭುಜಗಳನ್ನು ಹೆಚ್ಚಿದ ಅಗಲ ಮತ್ತು ಗಾತ್ರಕ್ಕೆ ಗುರಿಪಡಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ. ನೀವು ಗಮನಹರಿಸಬೇಕಾದ ಜೀವನ ಕ್ರಮಗಳು ಪುಲ್ಅಪ್ಗಳು, ಸಾಲುಗಳು ಮತ್ತು ಲ್ಯಾಟರಲ್ ರೈಸ್ಗಳು ಮತ್ತು ಆದರ್ಶಪ್ರಾಯವಾಗಿ 11% ದೇಹದ ಕೊಬ್ಬನ್ನು ಗುರಿಯಾಗಿರಿಸಿಕೊಳ್ಳುತ್ತವೆ. ಮಹಿಳೆಯರ ಮೇಲೆ ಕೇಂದ್ರೀಕರಿಸಲು ಇತರ ದೇಹದ ಭಾಗಗಳು ದೊಡ್ಡ ಮುಂದೋಳುಗಳು, ದೊಡ್ಡ ಬೆನ್ನು, ದೊಡ್ಡ ಕುತ್ತಿಗೆ ಮತ್ತು ದೊಡ್ಡ ಎದೆ. ಸುಮ್ಮನೆ ಮಾಡಬೇಡ. ಆಳವಾದ ಧ್ವನಿ. ಆಳವಾದ ಧ್ವನಿಯು ಗಮನವನ್ನು ಸೆಳೆಯುತ್ತದೆ. ಇದು ಮಹಿಳೆಯರಿಂದ ಆಕರ್ಷಣೆಯಾಗಿದೆ. ನೀವು ಮಹಿಳೆಯೊಂದಿಗೆ ಮಾತನಾಡುತ್ತಿರುವಾಗ ಮತ್ತು ನೀವು ಆಳವಾದ ಧ್ವನಿಯನ್ನು ಹೊಂದಿರುವಾಗ ನಿಮ್ಮ ಧ್ವನಿಯಲ್ಲಿನ ಪ್ರಾಬಲ್ಯವನ್ನು ಅವಳು ಅನುಭವಿಸಲು ಸಾಧ್ಯವಿಲ್ಲ. ಅದು ಅವಳನ್ನು ತುಂಬಾ ಪ್ರಚೋದಿಸುತ್ತದೆ ಮತ್ತು ಹೋಗಲು ಸಿದ್ಧವಾಗುತ್ತದೆ. ಮತ್ತು ನೀವು ಈಗಾಗಲೇ ನಯವಾದ ಮಾತನಾಡುವವರಾಗಿದ್ದರೆ ಆಳವಾದ ಧ್ವನಿಯು ಮೃದುತ್ವವನ್ನು 120%ಗೆ ಹೆಚ್ಚಿಸುತ್ತದೆ. ನಿಮ್ಮ ಧ್ವನಿಯನ್ನು ಆಳವಾಗಿ ಮಾಡುವ ವಿಧಾನಗಳು ನಿಮ್ಮ ಮೂಗಿನ ಮೂಲಕ ಉಸಿರಾಡುವುದು ಮತ್ತು ನಿಮ್ಮ ಹೊಟ್ಟೆಯ ಕೆಳಗೆ ಮತ್ತು ನೀವು ಉಸಿರಾಡುವಾಗ ಮಾತನಾಡುವುದು. ನಿಧಾನವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಮಾತನಾಡುವುದು. ನಿಮ್ಮ ಗಾಯನ ಹಗ್ಗಗಳ ಒತ್ತಡವನ್ನು ಕಡಿಮೆ ಮಾಡಲು ಬೆಚ್ಚಗಿನ ನೀರನ್ನು ಕುಡಿಯಿರಿ ಮತ್ತು ಎಂದಿಗೂ ಪಿಸುಗುಟ್ಟಬೇಡಿ ಅಥವಾ ಮೃದುವಾಗಿ ಮಾತನಾಡಬೇಡಿ, ಏಕೆಂದರೆ ಅದು ನಿಮ್ಮ ಧ್ವನಿಯನ್ನು ತಗ್ಗಿಸುತ್ತದೆ ಮತ್ತು ಅದನ್ನು ಎತ್ತರಕ್ಕೆ ತರುತ್ತದೆ. ಜಾವ್ಲೈನ್ ದವಡೆಯು ಯಾವಾಗಲೂ ಮನುಷ್ಯನ ಮೇಲೆ ಅತ್ಯಂತ ಆಕರ್ಷಕವಾದ ಭೌತಿಕ ಲಕ್ಷಣವಾಗಿದೆ ಎಂದು ಸಾಬೀತಾಗಿದೆ. ಪುರುಷರಲ್ಲಿ ವ್ಯಾಖ್ಯಾನಿಸಲಾದ ದವಡೆಗಳು ಹೆಚ್ಚಿನ ಟೆಸ್ಟೋಸ್ಟೆರಾನ್ ಮಟ್ಟಗಳ ಸಂಕೇತವಾಗಿದೆ. ಇದು ಉಪಪ್ರಜ್ಞೆಯಿಂದ ಹೆಚ್ಚು ಪುಲ್ಲಿಂಗ ನೋಟ ಮತ್ತು ಹೆಚ್ಚು ಆಕರ್ಷಣೆಗೆ ಅನುವಾದಿಸುತ್ತದೆ. ಅಲ್ಲದೆ ವ್ಯಾಖ್ಯಾನಿಸಲಾದ ದವಡೆಗಳು ಸಾಮಾನ್ಯವಾಗಿ ದೇಹದಲ್ಲಿ ಕಡಿಮೆ ಕೊಬ್ಬಿನ ಶೇಕಡಾವಾರು ಪ್ರಮಾಣವನ್ನು ತೋರಿಸುತ್ತವೆ. ಇದು ಉತ್ತಮ ಫಿಟ್ನೆಸ್ ಅನ್ನು ಸೂಚಿಸುತ್ತದೆ. ಮಹಿಳೆಯರ ಮೇಲಿನ ಆಕರ್ಷಣೆಯಿಂದಾಗಿ ಇತ್ತೀಚೆಗೆ ಟ್ರೆಂಡಿಂಗ್ನಲ್ಲಿರುವ ಅನೇಕ ಪ್ರಸಿದ್ಧ ಅಥವಾ ಬಲವಾದ ದವಡೆಗಳನ್ನು ನೀವು ಬಹುಶಃ ನೋಡಿದ್ದೀರಿ. ಅವರು ಹೆಚ್ಚಾಗಿ ಅತ್ಯಂತ ಪುಲ್ಲಿಂಗ ಲಕ್ಷಣಗಳನ್ನು ಹೊಂದಿದ್ದಾರೆ. ಇದು ಲೈಂಗಿಕ ಆಕರ್ಷಣೆಯಾಗಿರುತ್ತದೆ. ಇದು ಹೆಚ್ಚಿನ ಮಹಿಳೆಯರು ಪುರುಷನ ಮೇಲೆ ಹೆಚ್ಚು ಸ್ತ್ರೀಲಿಂಗ ಲಕ್ಷಣಗಳನ್ನು ಆಕರ್ಷಿಸುತ್ತದೆ.
ಮಹಿಳೆಯರು ಹೆಚ್ಚು ಸ್ತ್ರೀಲಿಂಗ ಲಕ್ಷಣಗಳನ್ನು ಹೊಂದಿರುವ ಪುರುಷನನ್ನು ಆಕರ್ಷಕವಾಗಿ ಕಾಣುವುದಿಲ್ಲ ಎಂದು ಹೇಳಬಾರದು, ಆದರೆ ನೀವು ಅವನನ್ನು ಹೆಚ್ಚು ಪುಲ್ಲಿಂಗವಾಗಿ ಕಾಣುವ ಪುರುಷನ ಪಕ್ಕದಲ್ಲಿ ಇರಿಸಿದರೆ, ಹೆಚ್ಚು ಪುಲ್ಲಿಂಗವಾಗಿ ಕಾಣುವ ಪುರುಷನು ಬಹುಶಃ ಮಹಿಳೆಯರೊಂದಿಗೆ ಹೆಚ್ಚಿನ ಅನುಮೋದನೆಯನ್ನು ಹೊಂದಿರುತ್ತಾನೆ. ಹೆಚ್ಚು ಸ್ತ್ರೀಲಿಂಗ ಕಾಣುವ ಒಂದಕ್ಕಿಂತ ಹೆಚ್ಚು ವ್ಯಾಖ್ಯಾನಿಸಲಾದ ದವಡೆಯನ್ನು ಪಡೆಯುವ ಮಾರ್ಗವೆಂದರೆ ಮೆವಿಂಗ್. ಇದು ನಿಮ್ಮ ಬಾಯಿಯ ಛಾವಣಿಯ ವಿರುದ್ಧ ನಿಮ್ಮ ನಾಲಿಗೆಯನ್ನು ಚಪ್ಪಟೆಗೊಳಿಸುವುದು, ಕೆಲವು ದೇಹದ ಕೊಬ್ಬನ್ನು ಕಳೆದುಕೊಳ್ಳುವುದು, ಏಕೆಂದರೆ ನಿಮ್ಮಲ್ಲಿ ಹೆಚ್ಚಿನವರು ನಿಜವಾಗಿಯೂ ಸ್ವಲ್ಪ ತೂಕವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಮತ್ತು ಅದು ಸ್ವತಃ ಸಮಸ್ಯೆಯಾಗಿದೆ. ಮತ್ತು ಕೊನೆಯದಾಗಿ, ಮುಖದ ಸ್ನಾಯುಗಳಿಗೆ ವ್ಯಾಯಾಮ ಮಾಡುವುದು. ಇದು ದವಡೆಯ ಮೂಳೆಯನ್ನು ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತದೆ ಮತ್ತು ಕೆನ್ನೆಯ ಮೂಳೆಗಳನ್ನು ಹೆಚ್ಚಿಸುತ್ತದೆ, ಸ್ಪಷ್ಟವಾದ ಸ್ವರದ ನೋಟವನ್ನು ನೀಡುತ್ತದೆ ಮತ್ತು ಮುಖದ ಸ್ನಾಯುಗಳು ತುಂಬಾ ಚಿಕ್ಕದಾಗಿರುವುದರಿಂದ ಅವು ವ್ಯಾಯಾಮಗಳಿಗೆ ತ್ವರಿತವಾಗಿ ಪ್ರತಿಕ್ರಿಯಿಸುತ್ತವೆ. ಅಂದಗೊಳಿಸುವಿಕೆ ನಿಮ್ಮ ಅಂದವನ್ನು ಕಾಪಾಡಿಕೊಳ್ಳುವ ವಿಧಾನವು ನಿಮ್ಮ ಒಟ್ಟಾರೆ ನೋಟಕ್ಕೆ ಅವಶ್ಯಕವಾಗಿದೆ. ನಿಮ್ಮ ಕೂದಲು, ಮುಖದ ಕೂದಲು ಮತ್ತು ದೇಹದ ಕೂದಲನ್ನು ನೀವು ನಿಯಮಿತವಾಗಿ ತೊಳೆಯಬೇಕು. ನಿಮ್ಮ ಮುಖದ ವೈಶಿಷ್ಟ್ಯಗಳಿಗೆ ಪೂರಕವಾದ ಕೇಶವಿನ್ಯಾಸವನ್ನು ನೀವು ಕಂಡುಹಿಡಿಯಬೇಕು. ಚಿತ್ರಗಳು ಮತ್ತು ಮುಖದ ಆಕಾರ. ನಿಮ್ಮ ಬ್ರೌಸರ್ಗೆ ಹೋಗಿ ಮತ್ತು ನಿಮ್ಮ ಮುಖದ ಆಕಾರ ನಿಖರವಾಗಿ ಏನೆಂದು ಕಂಡುಹಿಡಿಯುವುದು. ನಿಮ್ಮೊಂದಿಗೆ ಅದೇ ಮುಖದ ಆಕಾರವನ್ನು ಹಂಚಿಕೊಳ್ಳುವ ಇತರ ಪ್ರಸಿದ್ಧ ಪುರುಷರನ್ನು ಹುಡುಕುವುದು ಮತ್ತು ಅವರು ಯಾವ ಕೇಶವಿನ್ಯಾಸವನ್ನು ಧರಿಸುತ್ತಾರೆ ಎಂಬುದನ್ನು ನಾನು ಹೇಳುವುದು ಉತ್ತಮ ಮಾರ್ಗವಾಗಿದೆ. ಬಹುಶಃ ನಿಮಗೂ ಚೆನ್ನಾಗಿ ಕಾಣಿಸುತ್ತದೆ. ಗಡ್ಡಗಳು ಮತ್ತೊಂದು ಚೀಟ್ ಕೋಡ್ ಆಗಿರಬಹುದು, ಏಕೆಂದರೆ ಅವು ನಿಮ್ಮನ್ನು ಹೆಚ್ಚು ಪುಲ್ಲಿಂಗವಾಗಿ ಕಾಣುವಂತೆ ಮಾಡುತ್ತದೆ ಮತ್ತು ನೀವು ಇಲ್ಲದಿದ್ದಾಗ ನೀವು ವ್ಯಾಖ್ಯಾನಿಸಲಾದ ದವಡೆಯನ್ನು ಹೊಂದಿರುವಂತೆ ತೋರುವಂತೆ ಮಾಡುತ್ತದೆ. ಆದ್ದರಿಂದ ನೀವು ಗಡ್ಡವನ್ನು ಹೊಂದಿಲ್ಲದಿದ್ದರೆ ಅದನ್ನು ಬೆಳೆಯಲು ಪ್ರಾರಂಭಿಸಲು ನಾನು ನಿಮಗೆ ಶಿಫಾರಸು ಮಾಡುತ್ತೇವೆ. ದವಡೆ ನೈಸರ್ಗಿಕವಾಗಿ ಬೆಳೆಯಲು ನಿಮಗೆ ಸಮಸ್ಯೆ ಇದ್ದರೆ ನೀವು ಮಿನೋಕ್ಸಿಡಿಲ್ ಮತ್ತು ಡರ್ಮಾ ರೋಲರ್ ಅನ್ನು ಪಡೆಯಬೇಕು. ನೀವು ತಿಳಿ ಹುಬ್ಬುಗಳನ್ನು ಹೊಂದಿದ್ದರೆ ನೀವು ಅವುಗಳನ್ನು ಕಪ್ಪಾಗಿಸಬೇಕು ಮತ್ತು ತೆಳ್ಳಗಿನ ಹುಬ್ಬುಗಳನ್ನು ಹೊಂದಿದ್ದರೆ ನೀವು ಅವುಗಳನ್ನು ಹೆಚ್ಚು ಲೈಂಗಿಕವಾಗಿ ಆಕರ್ಷಕವಾಗಿ ಪುಲ್ಲಿಂಗ ನೋಟಕ್ಕಾಗಿ ದಪ್ಪವಾಗಿಸಬೇಕು. ನಿಮ್ಮ ಹುಬ್ಬುಗಳು ಸ್ವಚ್ಛವಾಗಿ ಕಾಣುವಂತೆ ಅವುಗಳನ್ನು ಕಿತ್ತುಹಾಕಿ ಮತ್ತು ನಿಮ್ಮ ಹುಬ್ಬುಗಳನ್ನು ಧನಾತ್ಮಕ ಟಿಲ್ಟ್ ಅಥವಾ ತಟಸ್ಥ ಟಿಲ್ಟ್ನಲ್ಲಿ ರೂಪಿಸಲು ನೀವು ಮರೆಯಬಾರದು. ಆಕಾರವು ಚಿಕ್ಕದಾಗಿರಬಹುದು ಮತ್ತು ನಿಮ್ಮ ತಲೆಯ ಮೇಲೆ ಹೋಗಬಹುದು, ಆದರೆ ಇದು ನಿಮ್ಮ ಸಂಪೂರ್ಣ ಮುಖದ ಸಾಮರಸ್ಯವನ್ನು ಬದಲಾಯಿಸಬಹುದು. ಆದ್ದರಿಂದ ನಿಮ್ಮ ಲೈಂಗಿಕ ಆಕರ್ಷಣೆಯನ್ನು ಹೆಚ್ಚಿಸಲು ನೀವು ಬಯಸಿದರೆ ನೀವು ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು. ವಿಫ್ಟೇಪರ್ ಮತ್ತು ಉತ್ತಮವಾದ ಫ್ಯಾಷನ್ ಶೈಲಿಯೊಂದಿಗೆ ನೀವು ಹೋದಲ್ಲೆಲ್ಲಾ ನೀವು ತಲೆ ತಿರುಗುತ್ತೀರಿ. ನೀವು ಧರಿಸುವ ರೀತಿಯನ್ನು ಮಹಿಳೆ ಮೊದಲು ನೋಡುತ್ತಾಳೆ ಮತ್ತು ಹೆಚ್ಚಿನ ಸಮಯ ಅದನ್ನು ನಿರ್ಣಯಿಸುತ್ತಾರೆ. ನೀವು ಉತ್ತಮವಾಗಿ ಕಾಣುವಂತೆ ಮಾಡಲು ನಿಮ್ಮ ಫ್ಯಾಷನ್ ಶೈಲಿಯು ನಿಮ್ಮ ದೇಹರಚನೆಯೊಂದಿಗೆ ಕೆಲಸ ಮಾಡಬೇಕು. ಮತ್ತು ನಾನು ಇದನ್ನು ಹೇಳಿದಾಗ ನಾನು ತುಂಬಾ ಬಿಗಿಯಾದ ಬಟ್ಟೆಗಳನ್ನು ಧರಿಸುವುದರ ಅರ್ಥವಲ್ಲ. ನಿಮ್ಮನ್ನು ಗಮನ ಸೆಳೆಯುವವರಂತೆ ಕಾಣುವಂತೆ ಮಾಡುತ್ತದೆ. ಇದು ಮಹಿಳೆಯರಿಗೆ ನಿಜವಾಗಿಯೂ ಅನಾಕರ್ಷಕವಾಗಿದೆ ಅಥವಾ ಸ್ಲೀಪರ್ ಬಿಲ್ಟ್ ತಂಪಾಗಿದೆ ಎಂದು ಭಾವಿಸಿ ಜೋಲಾಡುವ ಬಟ್ಟೆಗಳನ್ನು ಧರಿಸುವುದು. ಆಲಿಸಿ, ನೀವು ಜಿಮ್ನಲ್ಲದಿದ್ದರೆ ಅದು ಅಲ್ಲ ಮತ್ತು ಅದು ನಿಮಗೆ ಸ್ವಲ್ಪಮಟ್ಟಿಗೆ ಸ್ತ್ರೀಲಿಂಗವಾಗಿ ಕಾಣುವಂತೆ ಮಾಡುತ್ತದೆ. ನಿಮಗೆ ತುಂಬಾ ದೊಡ್ಡದಾದ ಬಟ್ಟೆಗಳನ್ನು ಧರಿಸಿ. ನಿಮ್ಮ ಮೈಕಟ್ಟು ಪ್ರದರ್ಶಿಸುವ ಆದರೆ ಉಸಿರಾಡಲು ಸ್ಥಳಾವಕಾಶವಿರುವ ಬಟ್ಟೆಗಳನ್ನು ನೀವು ಪಡೆಯಬೇಕು. ಶರ್ಟ್ ಪಡೆಯಿರಿ ಮತ್ತು ನಿಮ್ಮ ಸಿಂಗಲ್ ಚೈನ್ ಮತ್ತು ಕುತ್ತಿಗೆಯನ್ನು ಬಹಿರಂಗಪಡಿಸಲು 1 ಅಥವಾ 2 ಬಟನ್ಗಳನ್ನು ಅನ್ಬಟನ್ ಮಾಡಿ ಮತ್ತು ನಿಮ್ಮ ಮುಂದೋಳುಗಳು, ಗಡಿಯಾರ ಮತ್ತು ಕಂಕಣವನ್ನು ಪ್ರದರ್ಶಿಸಲು ತೋಳುಗಳನ್ನು ಪಾಪ್ ಅಪ್ ಮಾಡಿ. ನೀವು ಸಾಕಷ್ಟು ಕ್ಯಾಶುಯಲ್ ಬಟ್ಟೆಗಳನ್ನು ಅವುಗಳ ಮೇಲೆ ಹೆಚ್ಚಿನ ಮುದ್ರಣವಿಲ್ಲದೆ ಧರಿಸಬೇಕು ಮತ್ತು ರಾತ್ರಿಯಲ್ಲಿ ಹೊರಗೆ ಹೋಗುವಾಗ ಕಪ್ಪು ಬಟ್ಟೆ ಅಥವಾ ಬಹಳಷ್ಟು ಕಪ್ಪು ಇರುವ ಉಡುಪನ್ನು ಧರಿಸಿ, ಏಕೆಂದರೆ ಮಹಿಳೆಯರು ಕಪ್ಪು ಬಣ್ಣದ ಪುರುಷರನ್ನು ಹೆಚ್ಚು ಆಕರ್ಷಕವಾಗಿ ಕಾಣುತ್ತಾರೆ. ವರ್ತನೆ. ನೀವು ನಡೆಯುವ, ಮಾತನಾಡುವ ಮತ್ತು ವರ್ತಿಸುವ ರೀತಿಯು ಲೈಂಗಿಕ ಆಕರ್ಷಣೆಯನ್ನು ಹೊಂದಿರಬಹುದು. ಪುಷ್ಪಪುಲ್ ವಿಧಾನವನ್ನು ಬಳಸಿಕೊಂಡು ಮಹಿಳೆಯರೊಂದಿಗೆ ಮಾತನಾಡುವಾಗ ನೀವು ವರ್ಚಸ್ವಿ ಮತ್ತು ಹಾಸ್ಯದವರಾಗಿರಬೇಕು. ಅಲ್ಲಿ ನೀವು ಅವಳನ್ನು ಸೆಳೆಯಿರಿ, ನಂತರ ಅವಳನ್ನು ದೂರ ತಳ್ಳಿರಿ. ಆಕೆಗೆ ಅಭಿನಂದನೆಗಳನ್ನು ನೀಡುವ ಮೂಲಕ ನೀವು ಇದನ್ನು ಮಾಡಬಹುದು, ನಂತರ ಅವಳನ್ನು ತಮಾಷೆಯಾಗಿ ಅವಮಾನಿಸಬಹುದು. ನೀವು ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಬೇಕು ಮತ್ತು ತ್ರಿಕೋನ ವಿಧಾನವನ್ನು ಬಳಸಬೇಕು. ಇದು ಅವಳ ಚಿಟ್ಟೆಗಳನ್ನು ನೀಡುತ್ತದೆ ಮತ್ತು ಅವಳಲ್ಲಿ ಪ್ರಚೋದನೆಯನ್ನು ಉಂಟುಮಾಡುತ್ತದೆ. ಅವಳೊಂದಿಗೆ ಮಾತನಾಡುವಾಗ ನೀವು ಅತಿಯಾಗಿ ಹಂಚಿಕೊಳ್ಳಬಾರದು ಮತ್ತು ಹೆಚ್ಚಿನ ಸಮಯವನ್ನು ಮಾತನಾಡಲು ಬಿಡಬಾರದು. ನೀವು ಅವಳಿಗೆ ಏನು ಹೇಳುತ್ತೀರೋ ಅದನ್ನು ಆಯ್ದುಕೊಳ್ಳಬೇಕು. ಇದು ಸ್ವಲ್ಪ ರಹಸ್ಯವನ್ನು ಬಿಡುತ್ತದೆ, ಅದು ಒಳ್ಳೆಯದು. ಮತ್ತು ನೀವು ಆಕೆಗೆ ಹೆಚ್ಚಿನ ಸಮಯ ಮಾತನಾಡಲು ಅವಕಾಶ ನೀಡಿದರೂ ಸಹ ನೀವು ವಿಷಯಗಳು ಮತ್ತು ಚರ್ಚೆಗಳೊಂದಿಗೆ ಸಂವಾದವನ್ನು ನಡೆಸಬೇಕು.
ಮತ್ತು ಅವಳು ನಿಮ್ಮತ್ತ ಆಕರ್ಷಿತಳಾಗಿದ್ದಾಳೆ ಎಂದು ನೀವು ಹೇಳಿದಾಗ ನೀವು ಅವಳನ್ನು ಸ್ಪರ್ಶಿಸುವ ಮೂಲಕ ಸಂವಹನವನ್ನು ಹೆಚ್ಚಿಸಬಹುದು. ನಾನು ಅವಳನ್ನು ಸೊಂಟದ ಮೇಲೆ ಅಥವಾ ಕೆಳಬೆನ್ನಿನ ಮೇಲೆ ಸೂಕ್ಷ್ಮವಾಗಿ ಸ್ಪರ್ಶಿಸಲು ಶಿಫಾರಸು ಮಾಡುತ್ತೇವೆ. ಇದು ಅವಳ ಚಿಟ್ಟೆಗಳನ್ನು ನೀಡಲು ಮುಂದುವರಿಯುತ್ತದೆ ಮತ್ತು ಅವಳು ಗ್ರಹಿಸುವವರಾಗಿದ್ದರೆ ನೀವು ಅದನ್ನು ಇನ್ನಷ್ಟು ಹೆಚ್ಚಿಸಬಹುದು. ಮತ್ತು ನಿಮ್ಮ ತಲೆ ಮತ್ತು ಗಲ್ಲದೊಂದಿಗೆ ನೀವು ಹೆಚ್ಚು ಆತ್ಮವಿಶ್ವಾಸದಿಂದ ನಡೆಯಬೇಕು. ಮಹಿಳೆಯ ಲೈಂಗಿಕ ಆಕರ್ಷಣೆಯು ನಿಮ್ಮ ಪುರುಷತ್ವದ ಮೇಲೆ ಅವಲಂಬಿತವಾಗಿದೆ, ಅದು ದೈಹಿಕ ಅಥವಾ ನಿಮ್ಮ ಮನಸ್ಥಿತಿಯಲ್ಲಿರಲಿ. ನೀವು ಅಲ್ಲಿಗೆ ಹೋಗಲು ನೀವು ಹೆಚ್ಚು ಉಪಯುಕ್ತವಾದ ವಿಡಿಯೋಗಳನ್ನು ಇಷ್ಟಪಡುತ್ತೀರಿ. ಕಾಮೆಂಟ್ ಮಾಡಿ ಮತ್ತು ಚಂದಾದಾರರಾಗಿ. ಮತ್ತು ನೀವು ಈಗಾಗಲೇ ಮಾಡಿದ್ದರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ನೋಡುತ್ತೇನೆ.